ವೆಲ್ಕಮ್ ಬ್ಯಾಕ್. ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ನಿನ್ನೆ ಯಕ್ಷಗಾನದ ವೇಷವನ್ನ ತೊಟ್ಟು ಸಂತಸವನ್ನ ಪಟ್ಟಿದ್ದಾರೆ. ಉತ್ತರ ಕನ್ನಡದ ಭಟ್ಕಳದಲ್ಲಿ ನಿನ್ನೆ ರಾತ್ರಿ ಯಕ್ಷಗಾನ ನೋಡಲಿಕ್ಕೆ ಸಚಿವ ಶ್ರೀನಿವಾಸ್ ಪೂಜಾರಿ ಹಾಗೂ ಶಾಸಕ ಸುನಿಲ್ ನಾಯ್ಕ್ ಜೊತೆ ಸುಧಾಕರ್ ಬಂದಿದ್ರು. ಈ ವೇಳೆ ಯಕ್ಷಗಾನ ವೇಷವನ್ನ ತೊಟ್ಟು ಸಂತಸ ಪಟ್ಟರು. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಉತ್ತರ ಕನ್ನಡದ ಪ್ರತಿನಿಧಿ ದರ್ಶನ್ ನಾಯ್ಕ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದರ್ಶನ್, ನೋಡ್ತಾ ಇದ್ವಿ ಎಷ್ಟರ ಮಟ್ಟಿಗೆ ಖುಷಿಯಲ್ಲಿದ್ದಾರೆ ಆ ವೇಷವನ್ನ ತೊಟ್ಟು ಅಂತ. ಏನಾದ್ರು ಸ್ಟೆಪ್ಸ್ ಗಿಪ್ ಹಾಕಿದ್ರ ಸುಧಾಕರ್ ಅವರು? ಪ್ರತಿ ನಿನ್ನೆ ಉತ್ತರ ಕನ್ನಡ ಜಿಲ್ಲೆಗೆ ಪ್ರವಾಸದಲ್ಲಿದ್ದಂತ ವೈದ್ಯಕೀಯ ಸಚಿವ ಸುಧಾಕರ್ ಅವರು ಮುಂಜಾನೆ ಕಾರವಾರದಲ್ಲಿ ಏನು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಕುರಿತಾಗಿ ಚರ್ಚೆ ಮತ್ತು ಅದೇ ರೀತಿ ಮೀಟಿಂಗ್ ಗಳನ್ನ ಮುಗಿಸಿಕೊಂಡು ನಂತರ ಕುಮಟಾದಲ್ಲಿ ಜಾಗ ಪರಿಶೀಲನೆಗೆ ಹೋಗ್ತಾರೆ. ಅದಾನಂತರ ಭಟ್ಕಳದಲ್ಲಿ ಅವರು ಒಂದು ದಿನ ಏನು ಹಾಲ್ಟ್ ಆಗಿರ್ತಾರೆ. ಈ ಸಂದರ್ಭದಲ್ಲಿ ಅಲ್ಲಿನ ಶಾಸಕರಾದಂತಹ ಸುನಿಲ್ ನಾಯ್ಕ್ ಅವರೊಟ್ಟಿಗೆ ಅಲ್ಲಿನ ಒಂದು ಯಕ್ಷಗಾನ ಆಯೋಜನೆ ಮಾಡಲಾಗಿತ್ತು. ಈ ಆಯೋಜನೆ ಸಂದರ್ಭದಲ್ಲಿ ಅಲ್ಲಿ ಯಕ್ಷಗಾನ ವೀಕ್ಷಣೆಗೆ ಹೋದಂತಹ ಒಂದು ಸಂದರ್ಭದಲ್ಲಿ ತಮಗೆ ಯಕ್ಷಗಾನ ವೇಷವನ್ನು ತೊಟ್ಟು ಸಂಭ್ರಮಿಸಬೇಕು ಎನ್ನುವಂತ ಒಂದು ಮನಸ್ಸಾಗತ್ತೆ ಅಂತೆ. ಆ ಸಂದರ್ಭದಲ್ಲಿ ಹೋದಂತ ಶಾಸಕ ಸುನಿಲ್ ನಾಯ್ಕ್ ಅವರು ಸುಧಾಕರ್ ಅವರಿಗೆ ಈ ಯಕ್ಷಗಾನ ವೇಷವನ್ನ ತೊಡಬಹುದಾ ಅಂತ ಕೇಳಿದಾಗ ಇವರು ಯಕ್ಷಗಾನ ವೇಷವನ್ನ ತೊಟ್ಟು ಒಂದು ಹೊತ್ತು ಅಲ್ಲಿ ಸಂಭ್ರಮಿಸಿದ್ದಾರೆ. ಒಂದು ನಂತರ ಒಂದು 2 ಸ್ಟೆಪ್ ಕೂಡ ಹಾಕಿದ್ದಾರೆ ಎನ್ನುವಂಥದ್ದು ಮಾಹಿತಿ ಲಭ್ಯವಾಗಿರತಕ್ಕಂಥದ್ದು. ಆದ್ರೆ ಯಕ್ಷಗಾನ ತೊಟ್ಟು ವೇಷವನ್ನ ತೊಟ್ಟು ತುಂಬಾ ಸಂಭ್ರಮಿಸಿರುವಂತದ್ದು ಆ ದೃಶ್ಯಾವಳಿಯಲ್ಲೇ ಗೊತ್ತಾಗುತ್ತೆ. ಓಕೆ, ಥ್ಯಾಂಕ್ ಯು ದರ್ಶನ್ ನಾಯ್ಕ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ ಅಲ್ಲಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋದಂಥ ಸಂದರ್ಭದಲ್ಲಿ ಸುಧಾಕರ್ ಅವರು ಯಕ್ಷಗಾನ ವೇಷ ತೊಡುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದ್ದಾರೆ. ಅದಾದಮೇಲೆ ಅವರಿಗೆ ಆ ಒಂದು ಯಕ್ಷಗಾನದ ವೇಷವನ್ನು ತೊಡಿಸಲಾಗಿರುವಂಥದ್ದು ಫುಲ್ ಖುಷಿಯಲ್ಲಿರುವಂಥ ದೃಶ್ಯಾವಳಿ ನಿಮಗೆ ತೋರಿಸ್ತಾ ಇದೆ. ಕಾರವಾರದ